ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ನೀವು ಖುಷಿಯಾಗಿದ್ರೆ ನಾನು ಯಾವಾಗಲೂ ನಗ್ನಗ್ತಾ ಇರ್ತೀನಿ. ಹೇ ಬೆಳ್ಳಿ, ಅಷ್ಟು ದೊಡ್ಡ ಗಾಯ ನಿನಗೂ ಆಗಿದೆ, ಇಂಡೈರೆಕ್ಟ್ ಆಗಿ ಎಲ್ಲ ಗಾಯಕ್ಕೂ ಮುತ್ತೂನೇ ಔಷಧಿ ಅಂತ ಹೇಳ್ತಿದ್ಯಾ? ನಾನು ಯಾರನ್ನು ಬೇಕಾದರೂ ಕನ್ವಿನ್ಸ್ ಮಾಡ್ತೀನೋ, ಆದರೆ ನಿನ್ನ ತಂಗಿನ ಒಪ್ಸೋದು ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ ಬಿಡು. ಮುತ್ತು, ನಿನ್ನ ಬಗ್ಗೆ ಗಮನ ಕೊಡೋದನ್ನ ಕಮ್ಮಿ ಮಾಡೋ ಅಂತ ಹೇಳಿದ್ರೆ ಬೆಳ್ಳಿ ಏನು ನಾನೇ ಒಪ್ಪಲ್ಲ, ಗಲಾಟೆ ಆಗ್ಬಿಡುತ್ತೆ. ಆಮೇಲೆ ಬೆಳ್ಳಿ ನಿನ್ ಹಿಂದೆನೇ ಇರ್ತಾಳೆ, ನಿನ್ ನೆರಳು ತರ. ಮುತ್ತು, ಒಂದು ಮಾತು, ಕತ್ಲು ಬಂದಾಗ ನೆರಳು ಬಿಟ್ಟು ಹೋಗ್ಬೋದು, ಆದ್ರೆ ಬೆಳ್ಳಿ ನಿನ್ನ ಬಿಟ್ಟು ಯಾವತ್ತೂ ಹೋಗೋದಿಲ್ಲ. ನಿನ್ನ ಕಷ್ಟ ಬಂದಾಗ ನಿನ್ ಜೊತೆ ನಿನ್ನ ಉಸಿರಾಗಿ ಯಾವತ್ತೂ ಇರ್ತಾಳು. ಮುತ್ತಣ್ಣ, ಗೌಡ್ರೆ ಬನ್ನಿ. ನಮಸ್ಕಾರ ಮುತ್ತಣ್ಣ. ವಿಷಯ ತಿಳಿತು, ಆರೋಗ್ಯ ವಿಚಾರಿಸೋಣ ಅಂತ ಬಂದೆ. ಆರೋಗ್ಯ ಹೇಗಿದೆ? ಏನು ತೊಂದರೆ ಇಲ್ಲ ತಾನೆ? ಊರ್ ಜನರ ಪ್ರೀತಿ ದೇವರ ಆಶೀರ್ವಾದ ಇರಬೇಕಾದ್ರೆ ನನಗೇನಾಗುತ್ತೆ ಹೇಳಿ? ಒಳ್ಳೇದಪ್ಪ. ಇನ್ನೊಂದು ವಿಷಯ ಮುತ್ತಣ್ಣ, ಇಡೀ ರಾಜ್ಯದಲ್ಲೇ ಮಳೆ ಬಂದು ಪ್ರವಾಹದಿಂದ ಕೊಚ್ಕೊಂಡು ಹೋಗ್ತಾ ಇದೆ, ಆದರೆ ನಮ್ಮೂರಿನಲ್ಲಿ ಒಂದೇ ಒಂದು ಹನಿ ಮಳೆ ಬಿದ್ದಿಲ್ಲ. ಆ ತಾಯಿ ಚಾಮುಂಡವ್ವ ನಮ್ಮ ಮೇಲೆ ಯಾಕೆ ಕೋಪ ಮಾಡ್ಕೊಂಡವಳೋ ಗೊತ್ತಿಲ್ಲ. ಗೌರ್ಮೆಂಟ್ನವರು ಡ್ಯಾಮ್ ತುಂಬೈತೆ, ನೀರು ಬಿಡ್ತೀವಿ ಅಂತ ಕತೆ ಹೇಳ್ತಾವ್ರೆ ಹೊರತು ಒಂದು ಬಾಕ್ಸೆ ನೀರು ಬಿಟ್ಟಿಲ್ಲ. ದನ ಕರುಗಳಿಗೆ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ, ಜನರು ತುಂಬ ಕಷ್ಟಪಡ್ತಿದ್ದಾರೆ ಅಂತ ನನ್ನ ಗಮನಕ್ಕೂ ಬಂತು. ಈ ಬರಗಾಲನ ನಿವಾರಣೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ನಾನು ಕೈ ಜೋಡಿಸ್ತೀನಿ. ಒಂದು ದಾರಿ ಇದೆ ಮುತ್ತಣ್ಣ. ನಮ್ಮೂರ ದೇವ್ರಿಗೆ ಮೈ ತುಂಬ ಒಡವೆ ಹಾಕಿ ಅಲಂಕಾರ ಮಾಡಬೇಕು. ವಿಜೃಂಭಣೆಯಿಂದ ಪೂಜೆ ಮಾಡಿಸಿದ್ರೆ ಆ ತಾಯಿ ಖಂಡಿತ ನಮ್ಮ ಮೇಲೆ ಕರುಣೆ ತೋರಿಸ್ತಾಳೆ. ಈ ಪದ್ಧತಿ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದನ್ನ ದೊಡ್ಡ ಮನೆಯವರೇ ನಿಂತು ಪೂಜೆ ಮಾಡಬೇಕು. ಇದನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಜನರು ಸುಖ ಶಾಂತಿಯಿಂದ ಇರ್ತಾರೆ, ಊರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ನನ್ನ ಕುಟುಂಬ ಎಂಥ ಕಷ್ಟದ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿರ್ತೀವಿ. ಪೂಜೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಆದರೆ ಒಂದೇ ಒಂದು ಸಮಸ್ಯೆ ಇದೆ ಮುತ್ತಣ್ಣ. ಸಮಸ್ಯೆನಾ? ಈ ಪೂಜೆನ ಮದುವೆ ಆಗಿ ಕೊರಳಲ್ಲಿ ತಾಳಿ ಇರೋ ಹೆಣ್ಮಗಳೇ ನಡೆಸ್ಕೊಡ್ಬೇಕು. ಆ ಹೆಣ್ಣು ನಿಮ್ಮನೆಗೆ ಸಂಬಂಧಪಟ್ಟಿರೋರೇ ಆಗಬೇಕು. ಮನೆ ಸೊಸೆಯಾಗಿದ್ದ ಚಿತ್ರ ಈಗಿಲ್ಲ. ಇನ್ನು ಹರಣಿ ಕೋಮಾದಲ್ಲಿದ್ದಾರೆ. ಐಶು ಮತ್ತು ಕಾರ್ತಿಕ್ ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಈ ಮನೆ ಹಿರಿ ಮಗಳು ನಾನೇ, ಸೊ ಅಮ್ಮನವ್ರ ಪೂಜೆನ ನಾನೇ ಮಾಡಬೇಕು. ಆದರೂ ಶರ್ಮಿಳಂಗೆ ಮಕ್ಕಳು ಮರಿ ಅಂತ ಏನೂ ಆಗಿಲ್ಲ. ಅವರಿಂದ ಪೂಜೆ ಮಾಡಿಸೋದು ಎಷ್ಟರ ಮಟ್ಟಿಗೆ? ನೀವು ತಲೆ ಕೆಡಿಸ್ಕೊಬೇಡಿ, ಹೇಗೂ ಐಶುದು ಸದ್ಯದಲ್ಲೇ ಮದುವೆ ಆಗುತ್ತಲ್ಲ. ಸರಿ ಮುತ್ತಣ್ಣ, ಈ ಸಮಸ್ಯೆ ಇಷ್ಟು ಬೇಗ ಬಗೆಹರಿಯುತ್ತೆ ಅಂದ್ಕೊಂಡಿರಲಿಲ್ಲ. ಸರಿ, ನಾನಿನ್ನು ಬರ್ತೀನಿ. ನಮಸ್ಕಾರ. ನಮಸ್ತೆ. ಬಿಳಿ, ಐಶುನ್ ಬರೋದಕ್ಕೆ ಹೇಳಿ. ಇಷ್ಟೊಂದು ಒಡವೆಗಳ? ಪರಂಪರೆಯಿಂದ ನಮ್ಮ ಕುಟುಂಬದವರು ಈ ಒಡವೆಗಳನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹಿರಿಯರು ಅವ್ರ ಮುಂದಿನ ಪೀಳಿಗೆಗೆ ಅಂತ ಜೋಪಾನವಾಗಿ ಕಾಪಾಡಿದ್ದಾರೆ. ಈಗ ದಿನ ನಾವು ನಮ್ಮ ಮಕ್ಕಳಿಗೆ ಜೋಪಾನವಾಗಿ ಕಾಪಾಡಬೇಕು. ನಾನು ಇದುವರೆಗೂ ಇದರಲ್ಲಿರೋ ಒಂದು ಒಡವೆನೂ ನೋಡಿರಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅಣ್ಣ. ನೀನು ಮಾತ್ರ ಅಲ್ಲ, ನಮ್ಮ ಜನ್ರೇಷನ್ ಅವ್ರು ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದನ್ನ ಯಾರಿಗೂ ತೋರಿಸೇ ಇರಲಿಲ್ಲ. ಇದೇ ಮೊದಲನೇ ಬಾರಿಗೆ ಎಲ್ಲಿಗೂ ನೋಡೋ ಭಾಗ್ಯ ಸಿಗ್ತಿರೋದು. ಕರೆಕ್ಟ್. ಹೆಂಗ್ ಸಾಧ್ಯ? ನೀನೇ ಬ್ಯಾಂಕ್ ಲಾಕರಲ್ಲಿ ಇರುತ್ತೆ ಅಂತ ಹೇಳಿದಲ್ಲ, ಇದೇನಾ? ಇದನ್ನ ಈ ಮನೆಗೆ ಸೊಸೆಯಾಗಿ ಬರೋ ಹೆಣ್ಮಕ್ಳು ಮಾತ್ರ ಹಾಕೋತಿದ್ರು.
ಆದರೆ ಇದೇ ಮೊದಲನೇ ಬಾರಿಗೆ ಈ ಮನೆ ಹೆಣ್ಮಗಳು ಅಂದರೆ ನೀನು ನಿನ್ನ ಮದುವೆಲಿ ಹಾಕೋತೀಯ. ನಿನ್ನ ಮದುವೆ ಆಗ್ತಿದ್ದಾಗೆ ನೀನೇ ನಿನ್ನ ಕೈಯಾರೆ ಹೋಗಿ ಅಮ್ಮನವ್ರಿಗೆ ತೋರಿಸ್ಬಿಡು. ಅಲಂಕಾರ ಆದಮೇಲೆ ಶಾಂತಿ ಪೂಜೆ ನಡೆಯುತ್ತೆ. ಅದರಿಂದ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದು ಊರ ಜನರ ನಂಬಿಕೆ. ಊರ್ನವ್ರು ನಮ್ಮನ್ನು ಬಂದಿದ್ದಾರೆ ಅಂದಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡೋಣ ಅಣ್ಣ. ಸರಿಯಾಗಿ ಹೇಳಿದೆ ನೋಡು. ಮಾವ, ಒಂದು ನಿಮಿಷ. ಯಾಕೋ ಒಂದು ವಿಷಯ ಸರಿ ಬರ್ತಿಲ್ಲ. ಪರಂಪರೆಯಾಗಿ ನಡ್ಕೊಂಬಂದಿರೋ ವಿಷಯನ ಈಗ ಸಡನ್ನಾಗಿ ಬದಲಾಯಿಸ್ತಿದ್ದೀರಲ್ಲ, ಇದು ಸರಿನಾ? ನಿನ್ನ ಮಾತು ಅರ್ಥ ಆಗಲಿಲ್ಲ ಮಾಯಾ. ಈ ಬೆಲೆ ಬಾಳೋ ಒಡವೆನೆಲ್ಲ ಮೊದಲಿಂದನೂ ಮನೆಗೆ ಸೊಸೆಯಾಗಿ ಬರೋ ಹೆಣ್ಮಕ್ಳು ಅಷ್ಟೇ ಹಾಕೋತಿದ್ದಿದ್ದು. ಆದರೆ ಈಗ ನೀವು ಮನೇಲಿರೋ ಹೆಣ್ಮಕ್ಳಿಗೂ ಕೊಡ್ತಿದ್ದೀರಾ ಅಂದರೆ ಈ ಥರ ಪರಂಪರೆಯಾಗಿ ನಡ್ಕೊಂಬಂದಿರೋ ನಿರ್ಧಾರನ ಒಂದೇ ಸರಿ ನಿಲ್ಲಿಸ್ಬಾರ್ದು ಅಲ್ವಾ ಮಾವ? ಮುಂದೆ ಇದರಿಂದನೇ ದೊಡ್ಡ ಪ್ರಾಬ್ಲಮ್ ಆದರೆ ಶುರು ಆಗಬೇಕು ಅಂತನ ಇಲ್ಲ ಮಾಡಬೇಕು ಅಂತ ಏನ? ಏನಿಲ್ಲ, ಪ್ರಾಬ್ಲಮ್ ಅಂದ್ರಲ್ಲ, ಮುತ್ತಣ್ಣ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಿದ್ದೆ ಅಷ್ಟೇ. ಅಲ್ಲ ಮಾಯಾ, ಈ ಮನೆ ಹೆಣ್ಮಕ್ಳಿಗೆ ಒಳ್ಳೇದಾಗ್ತಿದೆ, ಒಂದು ಒಳ್ಳೆ ಗೌರವ ಸಿಗ್ತಿದೆ ಅಂದರೆ ನೀ ಖುಷಿ ಪಡ್ಬೇಕಲ್ವಾ? ಅದು ಬಿಟ್ಟು ನೀ ಹೀಗೆ ಮಾತಾಡ್ತಿದ್ಯಲ್ಲ. ನಾನು ಆ ರೀತಿ ಹೇಳ್ತಿಲ್ಲ ಮಾವ. ಅಂದರೆ ಪರಂಪರೆಯಾಗಿ ಬಂದಿರೋ ವಿಷಯನ ಬದಲಾಯಿಸೋದ್ರಿಂದ ಚಾಮುಂಡಿ ತಾಯಿಗೆ ಏನಾದರೂ ಕೋಪ ಬಂದು ಆ ಕೋಪನ ನಮ್ಮ ಮನೆಯವ್ರ ಮೇಲೆ ತೋರಿಸಿದ್ರೆ ನಮಗೆ ಕಷ್ಟ ಅಲ್ವಾ? ಇಷ್ಟು ದಿನ ನಡೆದಿರೋ ತಪ್ಪು ನಮ್ಮಿಂದ ನಡಿಬಾರ್ದು ಅನ್ನೋ ದೃಷ್ಟಿಲಿ ಹೇಳಿದೆ ಅಷ್ಟೆ. ಊರಿಗೆ ಊರ ಜನರಿಗೆ ಒಳ್ಳೇದಾಗಲಿ ಅಂತ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ಮೇಲೆ ನಮ್ಗೆ ಒಳ್ಳೇದೇ ಆಗುತ್ತೆ. ಐಶು, ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ನಾನು ಅದನ್ನು ಹಾಳು ಮಾಡೋದಿಲ್ಲ. ನಾನು ಈ ಪೂಜೆನ ಮನ್ಸಾರೆ ಇಷ್ಟಪಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಡೆಸ್ಕೊಡ್ತೀನಿ. ಆದ್ರೇನು? ನನಗಿಂತ ಈ ಪೂಜೆನ ನಿಮ್ಗೆ ಹೆಂಡತಿಯಾಗಿ ಬರೋರೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತಿದೆ. ಯಾವತ್ತಿದ್ರೂ ಈ ಒಡವೆಗಳಿಗೆ ಅತ್ಗೆನೇ ಯಜಮಾನಿ ಅಲ್ವಾ? ಅದಕ್ಕೆ ಅತ್ಗೆ ಕೈಲೇ ಪೂಜೆ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಅದು ಹಾಗಲ್ಲ ಐಶು. ಇಲ್ಲ ಅಣ್ಣ, ನನ್ಗೆ ಅತ್ಗೆಯಾಗಿ ಬರೋರ ಕೈಲಿ ಈ ಪೂಜೆ ಮಾಡಿಸ್ಬೇಕು. ಅದೇ ಸರಿಯಾದ ನಿರ್ಧಾರ. ಪ್ಲೀಸ್. ಹೌದೌದು, ಐಶು ಹೇಳ್ತಿರೋದು 100% ಕರೆಕ್ಟ್ ಮುತ್ತು. ನನಗೂ ಐಶು ಹೇಳ್ತಿರೋದು ಸರಿ ಅನಿಸ್ತಿದೆ ಅಣ್ಣ. ಹೇಗಿದ್ರು ನಮ್ಮ ಮನೆಗೆ ಮಾಯಾ ತಾನೇ ಸೊಸೆಯಾಗಿ ಬರ್ತಿರೋದು, ಅವಳ ಕೈಲೇ ಪೂಜೆ ಮಾಡ್ಸೋಣ. ನಾನು ಈ ಮನೆ ಸೊಸೆ ಅಂತ ಹೇಳಿದ್ದು ಮಾಯನಲ್ಲ, ಬೆಳ್ಳಿ ಅತ್ಕೆನ. ಯಾವತ್ತಿದ್ರೂ ಮುತ್ತಣ್ಣಗೆ ಮದುವೆ ಆಗೋದು ಬೆಳ್ಳಿ ಅತ್ಕೆನೆ. ಅದರಲ್ಲಿ ಯಾವ ಚೇಂಜಸ್ಸೂ ಇಲ್ಲ. ಐಶು, ಥ್ಯಾಂಕ್ ಯು ಸೋ ಮಚ್. ನೀನು ಈ ರೀತಿ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐಶು, ನಿನ್ನಿಷ್ಟದಂತೆ ಈ ಒಡವೆನೆಲ್ಲ ನಾನೇ ಹಾಕೋತೀನಿ, ಸರಿನಾ? ಸುಮ್ಮನೆ ನಿನ್ಗೆ ಯಾಕೆ ಬೇಜಾರು ಮಾಡೋದಲ್ವಾ? ಮಾವ, ಈ ಒಡವೆ ಎಲ್ಲ ಯಾವ ಸಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಟ್ರೈ ಮಾಡಿ ನೋಡ್ಲಾ? ಸರಿ, ಹಾಕು. ಥ್ಯಾಂಕ್ ಯು ಮಾವ. ನಾನು ಒಂದ್ಸಲ ಮನ್ಸು ಮಾಡಿದ್ರೆ ಆ ಕೆಲಸ ಮುಗಿಯೋವರೆಗೂ ಸುಮ್ಮನೆ ಬಿಡಲ್ಲ. ಅದು ಮದುವೆ ವಿಷಯ ಆಗಿರ್ಬೋದು, ಇಲ್ಲ ಮದುವೆಗೆ ಸಂಬಂಧಪಟ್ಟಿರೋ ಯಾವುದೇ ವಿಷಯ ಆಗಿರ್ಬೋದು, ಎಲ್ಲ ನಂದೆ. ನಾನಿರೋವರೆಗೂ ನೀನು ಅನ್ಕೊಂಡಿದ್ದು ನಡೆಯೋದು ಇಲ್ಲ, ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ. ಐಶು ಆಡ್ತಾಳೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ಲ ಮಾಯಾ, ಕೂಲಾಗಿರು. ಆ ಐಶು ಒಡವೆಗಳನ್ನ ಬಿಟ್ಕೊಟ್ಲು ಸರಿ, ಪೂಜೆ ಮಾಡಲ್ಲ ಅಂದ್ಲು ಸರಿ, ಆದರೆ ಇದನ್ನೆಲ್ಲ ಆ ಬೆಳ್ಳಿಗೋಸ್ಕರ ಬಿಟ್ಕೊಟ್ಲು ಅನ್ನೋದೇ ನನಗೆ ಸಿಟ್ಟು ಬರ್ತಿರೋದು. ಆ ಬೆಳ್ಳಿನ ಒಳ್ಳೆ ದೇವ್ರ ಥರ ನೋಡ್ತಿದ್ದಾರೆ. ಅವಳನ್ನೂ ಸೇರಿಸಿ ಎಲ್ರಿಗೂ ಸರಿಯಾಗಿ ಮುಹೂರ್ತ ಇಡ್ತೀನಿ, ನೋಡ್ತಿರು. ಆ ಬೆಳ್ಳಿ ಕೈಯಿಂದನೇ ಪೂಜೆ ಮಾಡಿಸ್ಬೇಕು ಅಂತ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಅದು ನಡೆಯಲ್ಲ ಅಂತ ನೀನು ಪ್ರೂವ್ ಮಾಡಿ ತೋರಿಸು. ಅವಳು ಯಾವುದೇ ರೀತಿ ಅಡ್ಡಿ ಮಾಡಿದ್ರು ನಾನು ಆ ಒಡವೆಗಳನ್ನ ಹಾಕೋದು ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ.
ನಾಳೆ ಎಲ್ಲರ ಮುಂದೆ ಆ ಒಡವೆಗಳನ್ನ ಹಾಕಿ ತೋರಿಸ್ತೀನಿ. ಹಾಗೇನಾದರೂ ಮಾಡಿದ್ರೆ ಈ ಮನೆಗೆ ನಾನೇ ಸೊಸೆಯಾಗಿ ಬರ್ತೀನಿ ಅನ್ನೋದು ಗ್ಯಾರಂಟಿ. ಒಂದು ವೇಳೆ ನಿನ್ನಿಂದ ಇದು ಸಾಧ್ಯ ಆಗಿಲ್ಲ ಅಂದರೆ? ಸಾಧ್ಯ ಇಲ್ಲ ಅನ್ನೋದು ಈ ಮಾಯಿನ ಡಿಕ್ಷನರಿಲೇ ಇಲ್ಲ. ನಾನು ಗೆಲ್ತೀನಿ, ಗೆದ್ದು ಬೀಗ್ತೀನಿ. ಎಲ್ಲರೂ ಏನಾದರೂ ಸಿಕ್ಕಿದ್ರೆ ಸಾಕು ಅಂತ ಸ್ವಾರ್ಥದಿಂದ ಇರ್ತಾರೆ. ಆದ್ರೆ ನೀನು ಡಿಫ್ರೆಂಟ್ ಅಂತ ತೋರಿಸ್ಕೊಟ್ಟಿದ್ದೆ ಆಯುಷು. ಶಬಾಷ್. ನಾನು ಇಷ್ಟೆಲ್ಲ ಮಾಡಿದ್ದು ಕೇವಲ ಬೆಳ್ಳಿ ಅದಕ್ಕೆಗೋಸ್ಕರ. ಅವರೇ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಆ ದೇವ್ರಲ್ಲಿ ಬೇಡ್ಕೊಂಡಿದ್ದೆ. ಅವ್ರು ಮಾತ್ರ ಅಮ್ಮನವ್ರಿಗೆ ಒಡವೆ ತೊಡಿಸ್ಬೇಕು. ಅಲ್ಲ, ಬೆಳ್ಳಿ ಸುತ್ತ ಒಳ್ಳೊಳ್ಳೆ ಮನಸ್ಸುಗಳು ಅವಳಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇರ್ಬೇಕಾದ್ರೆ ಬೆಳ್ಳಿ ಕೆಟ್ಟದಾಗತ್ತ? ಚಾನ್ಸೇ ಇಲ್ಲ. ನೋಡ್ತಾ ಇರು, ನನ್ನ ತಂಗವ್ವ ರಾಣಿ ತರ ಬೆಳ್ಳಿ ಮನೆ ಸೊಸೆಯಾಗಿ ಬಂದೇ ಬರ್ತಾಳೆ, ಎಲ್ಲರ ಹಾರೈಕೆ ಜೊತೆಗೆ. ಆದ್ರೆ ಆ ಮಾಯ ಇದ್ದಾಳಲ್ಲ, ಬೆಳ್ಳಿ ಅದಕ್ಕೆ ಅಮ್ಮನವ್ರಿಗೆ ಒಡವೆ ತೊಡಿಸೋದನ್ನ ಕಿರಿಕ್ ಮಾಡಿ ಹೇಗಾರು ತಡಿತಾಳೆ. ಕಿರಿಕ್ ಮಾಡೋರಿಗೆ ಡಬಲ್ ಕಿರಿಕ್ ಮಾಡೋನು ಕಿರಿಕ್ ಪಾರ್ಟಿ ಷಣ್ಮುಗ. ನೋಡ್ತಾ ಇರಿ ಕಿರು ಬೆರಳಲ್ಲಿ ಹೇಗೆ ಮಾಯನ ಆಟ ಆಡಿಸ್ತೀನಿ ಅಂತ. ನೋಡ್ತಾ ಇರು ಮಾಯಾ.